ಇಲ್ಲ ಭೂಮಿಕಾ, ಐ ಆಮ್ ಗೆಟಿಂಗ್ ಇಂಪೇಷಂಟ್. ನನಗೆ ಟೈಮ್ ಕಳೀತಾ ಇದ್ದಾಗೆ ಇನ್ನೂ ಅನುಮಾನ ಜಾಸ್ತಿ ಆಗ್ತಾ ಇದೆ. ನೀವು ಮತ್ತು ಆನಂದ್ ಹೇಳಿದ್ರಿ ಅಂತ ನಾನು ಇಷ್ಟೊತ್ತಕ್ಕೆ ವೆಯ್ಟ್ ಮಾಡಿದೆ. ಸೈ ಟೈಮ್, ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಅದಕ್ಕೆ ಅಲ್ಲಮ್ಮ, ನಿಂಗೆ ಜವಾಬ್ದಾರಿ ಬೇಡವಾ? ನಾವು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ ಗೊತ್ತಾ? ಅಲ್ಲ, ಹೇಳ್ದೆ ಕೇಳಿದೆ ಯಾಕೆ ಕೊಡೋದು ನೀನು? ಅಣ್ಣ, ಮನೆಯಿಂದ ಅರ್ಜೆಂಟಾಗಿ ಫೋನ್ ಬಂದಿತ್ತು, ಅದಕ್ಕೆ ಹೊರಟ್ಬಿಟ್ಟೆ. ಎಷ್ಟೇ ಅರ್ಜೆಂಟ್ ಇರ್ಬೋದು, ಭೂಮಿಕಾ ಅವ್ರಿಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ಯಾಕೆ, ಏನಾಯ್ತು? ಅಣ್ಣ, ಮನೇಲಿ ನೀರು ಖಾಲಿ ಆಗಿತ್ತಂತೆ. ನನ್ನ ಮಗಳು ನೀರು ತರೋದಕ್ಕೆ ಹೊರಗಡೆ ಹೋಗಿದ್ದಾಗ ನಮ್ಮಮ್ಮ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಅವರೆಲ್ಲ ಮನೆ ಸುತ್ತಮುತ್ತ ಹುಡುಕಿದ್ರಂತೆ, ಎಲ್ಲೂ ಸಿಕ್ಕಿಲ್ಲ ಅಂತ ಅವಳು ಹತ್ಕೊಂಡು ನನಗೆ ಫೋನ್ ಮಾಡಿದ್ಲು. ನನಗೂ ಏನು ಮಾಡೋದು ಅಂತ ತೋಚಿಲ್ಲ, ಗಾಬರಿಲಿ ಓಡೋಗ್ಬಿಟ್ಟೆ ಅಣ್ಣ ನಾನು ಇಲ್ಲಿಂದ. ಅಮ್ಮ ಸಿಕ್ಕಿದ್ರಾ? ಹಾದ್ಗೆ ದೇವ್ರ ದಯೆಯಿಂದ ಸಿಕ್ಕಿದ್ರು, ರೋಡ್ ಸೈಡ್ನಲ್ಲಿ ಇದ್ರು. ಅಲ್ಲಮ್ಮ, ಹೀಗಾಗಿದೆ ಅಂತ ಫೋನ್ ಮಾಡಿ ಹೇಳೋದಲ್ವಾ? ಹೇಗಿದಾರಮ್ಮ ಈಗ? ಆಮೇಲೆ ಮನೆಗೆ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಬಂದೆ. ಅವ್ರು ಹಾಗೆ ಒಂದ್ಸಲ ಹಿಂಗೆ ಮಾಡಿಬಿಡ್ತಾರೆ. ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಮಾಡ್ತೀರಿ ಅನ್ನೋ ಪರಿವೇನೇ ಇರಲ್ಲ ಅವ್ರಿಗೆ. ಒಳ್ಳೆ ಚಿಕ್ಕ ಮಕ್ಕಳ ಥರ ಆತ್ಗೆ ಅವರು. ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ನಾನು ಕೆಲ್ಸಕ್ಕೆ ಬರೋವಾಗ ಮನೆಗೆ ಬೀಗ ಹಾಕೊಂಡು ಬರ್ತೀನಿ. ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಬೀಗ ತೆಕ್ಕೊಂಡು ಮನೆಗೆ ಹೋಗಿ ಅವ್ರನ್ನ ನೋಡ್ಕೋತಾಳೆ. ಆದರೂ ಒಂದ್ಸಲ ಹೀಗೆಲ್ಲ ಮಾಡಿಬಿಡ್ತಾರೆ. ಏನು ಮಾಡೋದಣ್ಣ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಈಗ ನಿನ್ನ ತಾಯಿನ ಮತ್ತೆ ನಿನ್ನ ಮಗಳು ನೋಡ್ಕೊಳ್ಳೋದಕ್ಕೆ ನಾವು ಯಾರಾದರೂ ಕೇರ್ ಟೇಕರ್ನ ಅರೇಂಜ್ ಮಾಡ್ತೀವಿ. ಅಲ್ವಾ ಭೂಮಿಕಾ? ಅಯ್ಯೋ ಬೇಡ ಅಣ್ಣ, ನಾನೇ ಇನ್ನೊಬ್ರು ಮನೆ ಕೆಲ್ಸಕ್ಕಿದ್ದೀನಿ. ನಮ್ಮ ಮನೆಗೆ ಇನ್ನೊಬ್ರು ನಮ್ಮ ಅಮ್ಮನ ನೋಡ್ಕೊಳ್ಳೋ ಕೆಲ್ಸದವ್ರು ಅಂದರೆ ನೋಡ್ಕೊಂಡು ಜನ ನಗ್ತಾರಷ್ಟೇ. ಇನ್ಮೇಲೆ ನನ್ನ ಕೆಲಸನ ಬೇಗ ಬೇಗ ಮುಗಿಸಿ ಮನೆಗೆ ಬೇಗ ಹೋಗ್ಬಿಡ್ತೀನಿ ಅಷ್ಟೇ. ನಿನಗೆ ಅಷ್ಟಾದರೂ ಓಕೆನಾ? ಐ ಆಮ್ ಸಾರಿ ಮಸೂದಾ. ಅಯ್ಯೋ, ನೀವ್ಯಾಕಣ್ಣ ಸಾರಿ ಕೇಳ್ತಿದ್ದೀರಾ? ಅದು ಇತ್ತೀಚೆಗೆ ಮನೇಲಿ ಒಂದಷ್ಟು ಕೆಟ್ಟ ಘಟನೆಗಳು ನಡೆದೋಯ್ತು. ಹಾಗಾಗಿ ನೀನು ಹೇಳ್ದೆ ಕಿಡ್ಲೆ ಓಡೋದಿಲ್ಲ, ಅನುಮಾನ ಪಟ್ಬಿಟ್ಟೆ. ಐ ಆಮ್ ಸಾರಿ, ಬೇಜಾರು ಮಾಡ್ಕೊಬೇಡ. ಪರವಾಗಿಲ್ಲ ಅಣ್ಣ, ಈ ಥರ ಎಲ್ಲ ಆದಾಗ ಅನುಮಾನ ಬರೋದು ಸಹಜ. ಸುಧಾ,